ತುಂಬ ಸಂಪ್ರದಾಯಸ್ಥರು 15 ದಿನಕ್ಕೊಮ್ಮೆ 8 ದಿನಕ್ಕೊಮ್ಮೆ ಉಪವಾಸವನ್ನು ಮಾಡಬೇಕು ಅಂಥೇಳಿ. ಅಯ್ಯೋ ಇದೆಲ್ಲ ಯಾಕೆ ಬೇಕು, ಊಟ ಬಿಟ್ಟರೆ ದೇಹ ಆರೋಗ್ಯ ಕೆಟ್ಟು ಹೋಗ್ತದೆ ಅಂತ ಕೆಲವರು ಅನ್ನೋದು. ಇದೆಲ್ಲ ತುಂಬ ಸಂಪ್ರದಾಯಸ್ಥರು ಮಾಡುವಂಥದ್ದು, ಹಿಂದುಳಿದವ್ರು ಮಾಡುವಂಥದ್ದು, ಇದೆಲ್ಲ ಇವತ್ತಿಗೆ ನಡೆಯೋದಿಲ್ಲ ಅಂಥೇಳಿ. ಏಕಾದಶಿ ಉಪವಾಸವನ್ನು 15 ದಿನಕ್ಕೆ ಒಂದು ಬಾರಿ ಮಾಡಬೇಕು ಅಂಥೇಳಿ ನಮ್ಮ ಶಾಸ್ತ್ರಕಾರರು ವಿಧಿಯನ್ನು ಮಾಡಿದ್ದಾರೆ. ಇವತ್ತಿಗೂ ತುಂಬ ಜನ ಅದನ್ನು ಪಾಲಿಸುವಂಥವರಿದ್ದಾರೆ. ಆದರೆ ಅದಕ್ಕೆ ಅನೇಕ ಹಿನ್ನೆಲೆಗಳನ್ನು ಕೊಡ್ತಾರೆ. ಎಲ್ಲದಕ್ಕೂ ವೈಜ್ಞಾನಿಕ ಹಿನ್ನೆಲೆಯನ್ನು ಹುಡುಕುವಂಥದ್ದು ಬುದ್ಧಿವಂತಿಕೆ ಅಲ್ಲ. ನಮ್ಮ ಶಾಸ್ತ್ರಕಾರರಿಗೆ ಆರೋಗ್ಯ ಮುಖ್ಯ ಅಲ್ಲ, ಅದು ಆಯುರ್ವೇದನೂ ಅಲ್ಲ, ಅದು ಅಥವಾ ಇನ್ನುಳಿದ ವೈದ್ಯಕೀಯ ಶಾಸ್ತ್ರನೂ ಅಲ್ಲ. ಶಾಸ್ತ್ರ, ಧರ್ಮಶಾಸ್ತ್ರ ಅನ್ನುವಂಥದ್ದು ಸಾಧನೆಗೆ ಮಾರ್ಗ. ಹೀಗಾಗಿ ಉಪವಾಸವನ್ನು ಯಾಕೆ ಮಾಡಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ವೈಜ್ಞಾನಿಕ ಹಿನ್ನೆಲೆಯನ್ನು ಹುಡುಕುವಂಥದ್ದು ಮೂರ್ಖತನ. ಆದರೂ ನಮ್ಮ ಋಷಿ ಮುನಿಗಳಾಗಲಿ ಅಥವಾ ಈ ನಿಯಮಗಳನ್ನು ಮಾಡಿದವರಾಗಲಿ ಯಾರೂ ಮೂರ್ಖರಲ್ಲ. ಇದರ ಹಿನ್ನೆಲೆಯನ್ನು ತಿಳಿಯದೆ ಸುಮ್ಮನೆ ಮಾಡಿರುವಂಥದ್ದು ಯಾವುದೂ ಇಲ್ಲ. ಯಾಕೆ ಉಪವಾಸವನ್ನು ಮಾಡಬೇಕು ಅಂಥೇಳಿ, ಅದು ದೇಹದ ಒಳಗಿನ ಈ ಜೀರ್ಣಶಕ್ತಿ ಅಂತ ಏನು ಕರಿತೀವಿ, ಅದಕ್ಕೆ ಕೂಡ ಒಂದು ದಿನದ ಮಟ್ಟಿಗೆ 15 ದಿನದ ಮಾಡಿದ ಕೆಲಸಕ್ಕೆ ಒಂದು ದಿನವಾದರೂ ವಿಶ್ರಾಂತಿ ಅದಕ್ಕೆ ಸಿಗಬೇಕು ಅನ್ನುವಂಥದ್ದು ಸಾಮಾನ್ಯವಾದಂಥ ವಿಚಾರ ಇದು. ಅದನ್ನು ಶಾಸ್ತ್ರದಲ್ಲಿ ಹರಿದಿನ ಅಂತ ಕರೀತಾರೆ, ಉಪವಾಸ ಅಂತ ಕರೀತಾರೆ. ಯಾಕೆ ಅಂದರೆ ಅವತ್ತು ಈ ಊಟ ತಿಂಡಿ ತಿನ್ನುವುದರ ಕಡೆಗೆ ಗಮನ ಕೊಟ್ಟು 15 ದಿನಗಳನ್ನು ಕಳೆದು ಬಿಟ್ಟಿರ್ತೇವೆ. ಅವತ್ತು ಒಂದು ದಿನ ಆದರೂ ಈ ಎಲ್ಲ ಧಾರ್ಮಿಕ ಸ್ಥಳಗಳಲ್ಲಿ ನೋಡಿರಬಹುದು, ಏಕಾದಶಿ ಜಾಗರಣೆ ಅಂತೆಲ್ಲ ಮಾಡ್ತಾರೆ. ಅವತ್ತು ದೇವರ ಹತ್ತಿರವೇ ಅಂತಂದರೆ ಹತ್ತಿರದಲ್ಲಿ ವಾಸ ಮಾಡೋದು, ದೇವರ ಹತ್ತಿರದಲ್ಲಿಯೇ ವಾಸ ಮಾಡಬೇಕು ಅವತ್ತಿನ ದಿನ ಅಂತ ಹೇಳಿ. ಹೀಗಾಗಿ ಅದನ್ನು ಹರಿದಿನ ಅಂತಲೂ ಕರೆದಿದ್ದು, ಆ ಪೂರ್ತಿ ದಿನವನ್ನು ದೇವರಿಗಾಗೆ ಮೀಸಲಿಡಬೇಕು ಅನ್ನೋಂಥದ್ದು ಶಾಸ್ತ್ರೀಯ ವಿಚಾರ. ವೈಜ್ಞಾನಿಕವಾಗಿ ನೋಡುವುದಾದರೆ ಇವತ್ತಿಗೆ ವೈದ್ಯರೆಲ್ಲ ಹೇಳ್ತಾರೆ, ಅನೇಕರಿಗೆ ಇದು ಗೊತ್ತಿರುವಂಥ ವಿಚಾರ, ಒಂದು ಯಂತ್ರಕ್ಕೆ ಎಷ್ಟು ತಾಸು ಕೆಲಸ ಮಾಡುವಷ್ಟು ಕೆಪ್ಯಾಸಿಟಿ ಇರ್ತದೆ ಅಂತ ಹೇಳಿ. ನೀರನ್ನು ಎಷ್ಟು ಕುಡಿಯಬೇಕು, ಎಷ್ಟು ಕುಡಿದರೆ ಅದನ್ನು ಫಿಲ್ಟರ್ ಮಾಡಿ ದೇಹದಿಂದ ಹೊರಗೆ ಹಾಕುವಷ್ಟು ಕೆಪ್ಯಾಸಿಟಿ ಆ ವ್ಯಕ್ತಿಯಲ್ಲಿ ಇದೆ ಅನ್ನುವಂಥದ್ದು. ಇಷ್ಟು ಸೂಕ್ಷ್ಮವಾಗಿ ಎಲ್ಲ ವಿಚಾರಗಳನ್ನು ಹೇಳುವಂಥ ವೈದ್ಯರು ಇವತ್ತಿಗೆ ಡೈಟಿಷಿಯನ್ ಇತ್ಯಾದಿಗಳೆಲ್ಲ ಹೇಳುವಂಥದ್ದು ಇಂಟರ್ವಲ್ ಮೀಲ್ಸ್ ಅಂತ ಕೂಡ ಹೇಳ್ತಾರೆ. ತಿಂದ ಅನ್ನ ಪಚನವಾಗಿ ಜೀರ್ಣವಾಗಿ ದೇಹದಿಂದ ಹೊರಗೆ ಹೋಗಬೇಕಾದ್ರೆ ಕನಿಷ್ಠ 5 ರಿಂದ 6 ಗಂಟೆಯಾದರೂ ಬೇಕು. ಆ ಮಧ್ಯದಲ್ಲಿ ನಿರಂತರವಾಗಿ ತಿನ್ನುವುದರಿಂದ ಆ ಉದರ ಬಾಧೆಗಳು ಅಥವಾ ಈ ಹೊಟ್ಟೆಗೆ ಸಂಬಂಧಿಸಿದ ಅನೇಕ ರೋಗಗಳಿಗೆ ಇದು ಕಾರಣವಾಗ್ತದೆ ಅನ್ನುವಂಥದ್ದನ್ನು ಇವತ್ತಿನ ವೈದ್ಯರು ಹೇಳ್ತಾರೆ. ಆಮೇಲೆ ತುಂಬ ತಡವಾಗಿ ಊಟ ಮಾಡಬಾರ್ದು ಅಂಥೇಳಿ ಅನೇಕ ಧರ್ಮಗಳಲ್ಲಿಯೂ ಈ ನಿಯಮಗಳನ್ನು ವಿಧಿಸ್ತಾರೆ. ಆದರೆ ಅದು ಧಾರ್ಮಿಕ ವಿಚಾರ ಅಂತ ಆಗ್ಬಿಡ್ತದೆ. ಆದರೆ ಇವತ್ತಿಗೆ ವೈದ್ಯರು ಹೇಳೋದೇನೆಂದರೆ, ತುಂಬ ತಡವಾದ ಮೇಲೆ 10 ಗಂಟೆ ನಂತರ ಊಟ ಮಾಡಿ ಮಲಗಿಬಿಟ್ಟಾಗ ನಿದ್ರೆಯಲ್ಲಿ ನಾವು ಮಾತ್ರ ಇರ್ತೇವೆ. ನಮ್ಮ ಹೊಟ್ಟೆ ಒಳಗೆ ಇರುವಂತಹ ಯಂತ್ರಗಳು ಅಥವಾ ಆ ಜೀರ್ಣ ಪ್ರಕ್ರಿಯೆಯನ್ನು ಮಾಡುವಂತಹ ಅಂಗಗಳು ಅವು ಮಾತ್ರ ರಾತ್ರಿ ಪೂರ್ತಿ ಎಚ್ಚರವಾಗಿರಬೇಕು. ಯಾಕಂದರೆ ನಾವು ತಿಂದ ಅನ್ನವನ್ನು ಜೀರ್ಣ ಮಾಡಬೇಕು. ಇಷ್ಟಾಗಿ ಬೆಳಿಗ್ಗೆ ಮತ್ತೆ ಉಪಹಾರ ಮತ್ತೆ ಊಟ, ಈ ದೇಹದ ಒಳಗಿರುವ ಅಂಗಗಳಿಗೆ ಇಂದ್ರಿಯಗಳಿಗೆ ಯಾವುದಕ್ಕೂ ವಿಶ್ರಾಂತಿ ಅನ್ನುವಂಥದ್ದೇ ಇಲ್ಲ. ಇದರಿಂದಲೇ ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಅನೇಕ ರೋಗಗಳಿಗೆ ತುತ್ತಾಗುವಂತಹ ಪರಿಸ್ಥಿತಿ. ಹೀಗಾಗಿ ಈ ಆಹಾರದ ವಿಧಿ ನಿಯಮದಲ್ಲಿ ಉಪವಾಸ ಅನ್ನುವಂಥದ್ದು ಒಂದು ತುಂಬ ವೈಜ್ಞಾನಿಕವಾದ ಹಿನ್ನೆಲೆಯನ್ನು ಇಟ್ಕೊಂಡೇ ಶಾಸ್ತ್ರೀಯವಾಗಿ ನಮ್ಮ ಹಿರಿಯರು ಇದನ್ನು ವಿಧಿಸಿದ್ದು. ಹೀಗಾಗಿ ಉಪವಾಸವನ್ನು ಅವಮಾನ ಮಾಡುವವರು ಇವತ್ತಿಗೆ ವೈದ್ಯಕೀಯ ದೃಷ್ಟಿಯಿಂದ ಹೇಳಿದಾಗ ಅದಕ್ಕೆ ತಲೆದೂಗಿ ಡಯಟ್ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ತಮ್ಮ ಆಹಾರ ನಿಯಂತ್ರಣವನ್ನು ಮಾಡ್ತಾ ಇದ್ದಾರೆ. ಇದನ್ನೇ ನಮ್ಮ ಪ್ರಾಚೀನರು ಋಷಿಮುನಿಗಳು ಉಪವಾಸ ಅಂತ ಹೇಳಿ ನಮಗೆ ಅದನ್ನು ನಿಯಮವನ್ನು ಹಾಕಿಕೊಟ್ಟಿರೋಂಥದ್ದು. ಜಪಾನಿನ ಒಬ್ಬ ವಿಜ್ಞಾನಿ ಆಟೋಫೇಜಿ ಅನ್ನುವಂಥ ಈ ಉಪವಾಸಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿಯೇ ತನ್ನ ವಿಚಾರವನ್ನು ಮಂಡನೆ ಮಾಡಿ ಅದಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ವಿಚಾರ.
ಹೀಗೆ ನೋಡಿದಾಗ ನಮ್ಮ ಋಷಿ ಮುನಿಗಳ ಬುದ್ಧಿವಂತಿಕೆ, ಅವರ ವಿಚಾರ ಶಕ್ತಿ, ದೇಹದ ಬಗ್ಗೆ, ದೇಹದ ರಚನೆಯ ಬಗ್ಗೆ, ಆ ಇಂದ್ರಿಯಗಳು, ಆ ಅಂಗಾಂಗಗಳ ರಕ್ಷಣೆಯ ಬಗ್ಗೆ, ಅದಕ್ಕಾಗಿ ಆಹಾರದ ನಿಯಂತ್ರಣ, ಆಯಾ ಸಮಯದಲ್ಲಿ ಇಂತಿಂಥ ಆಹಾರಗಳನ್ನೇ ತೆಗೆದುಕೊಳ್ಳಬೇಕು. ಸೀಸ್ನಲ್ ಫುಡ್ಸ್ ಅಂತ ನಾವು ಕರಿತೀವಿ. ಯಾವ ಸಮಯದಲ್ಲಿ ಯಾವ ಆಹಾರ ಸಿಗ್ತಿರ್ತದೋ ಆ ಸಮಯದಲ್ಲಿ ಮಾತ್ರ ಅದನ್ನು ತೆಗೆದುಕೊಳ್ಳುವಂಥದ್ದು. ಹೀಗೆ ಅನೇಕ ಆಹಾರ ಪದ್ಧತಿಗಳ ಜೊತೆಗೆ ಈ ಉಪವಾಸವನ್ನು ಹಾಕಿದ್ದರ ಹಿನ್ನೆಲೆಯಲ್ಲಿ ನಮ್ಮ ಆರೋಗ್ಯದ ಸಂರಕ್ಷಣೆಯೇ ಹೊರತು ಇದು ತುಂಬನೇ ಕಟ್ಟುಪಾಡಿಗಾಗಿ ಅಥವಾ ತುಂಬ ಸಾಂಪ್ರದಾಯಿಕವಾಗಿ ಹಾಕಿರುವಂತಹ ವಿಚಾರ ಅಲ್ಲ. ಹೀಗಾಗಿ ಅವಶ್ಯವಾಗಿ ಎಲ್ಲರೂ ತಮಗೆ ಆದಾಗ, ಶಾಸ್ತ್ರೀಯವಾಗಿ ಮಾಡುವವರು ಏಕಾದಶಿ ಉಪವಾಸವನ್ನು ಮಾಡುವವರು ಅವಶ್ಯವಾಗಿ ಮಾಡಬಹುದು. ಇಲ್ಲ ಮಧ್ಯ ಮಧ್ಯದಲ್ಲಿ ಆದರೂ ಈ ಆಹಾರಕ್ಕೆ ನಿಯಂತ್ರಣವನ್ನು ಹಾಕಿ ಉಪವಾಸ ಅನ್ನುವಂಥದ್ದನ್ನು ಮಾಡಲೇಬೇಕು ಅನ್ನೋದನ್ನು ನಮ್ಮ ಹಿರಿಯರು ತಿಳಿಸ್ಕೊಡ್ತಾರೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.